ಮಂಜಿನ ಹೊದಗೆಯೊಳಗೆ ಮಲಗಿರುವ ಒಂದು ಚಿಕ್ಕ ಹಳ್ಳಿ. ಕಕ್ಷಿಗಳ ಕಿಲಕಿಲ ಧ್ವನಿ ನಿಧಾನವಾಗಿ ಹೆಚ್ಚಾಗುತ್ತದೆ. ಅಲ್ಲಿ ಮಣ್ಣಿನ ಮನೆಗಳು, ಬಾವಿಗಳು, ಹೊಲೆಗಳು ಮತ್ತು ಹಸಿರು ಬೆಟ್ಟಗಳು. ರಾಘವನು ಬಡ ರೈತನ ಮಗ. ಅವನ ತಂದೆ ಶಿವಪ್ಪ, ಅವನ ತಾಯಿ ಲಕ್ಷ್ಮಿ. ರಾಘವ, ಎದ್ದು ಬಾ ಮಗ, ಸೂರ್ಯೋದಯ ಆಗ್ತಾ ಇದೆ. ರಾಘವ ನಿಧಾನವಾಗಿ ಎದ್ದು ಕಿಟಕಿಯ ಹೊರಗೆ ನೋಡುತ್ತಾನೆ. ಅವನ ಕಣ್ಣುಗಳಲ್ಲಿ ಕನಸುಗಳಿವೆ. ಶಿವಪ್ಪ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಒಣಮಣ್ಣು, ಮಳೆ ಬರಲೇ ಇಲ್ಲ. ಈ ವರ್ಷ ಮಳೆ ಬರದಿದ್ರೆ ನಾವು ಮುಗಿದವರು. ಅವನು ದುಃಖದಿಂದ ಹೇಳುತ್ತಾನೆ. ನಿಮ್ಮಲ್ಲಿ ಯಾರಾದರೂ ದೊಡ್ಡ ಅಧಿಕಾರಿಯಾಗ್ಬೇಕು ಅಂತ ಆಸೆ ಇದೆಯಾ? ಎಲ್ಲಾ ಮಕ್ಕಳು ಮೌನ. ರಾಘವ ಕೈಯೆತ್ತುತ್ತಾನೆ. ನಾನು ಸರ್, ನಾನು ನಮ್ಮ ಹಳ್ಳಿಗೆ ಸಹಾಯ ಮಾಡಬೇಕು. ಒಂದು ದಿನ ಶಿವಪ್ಪ ಹೊಲದಲ್ಲಿ ಬಿದ್ದು ಹೋಗುತ್ತಾನೆ. ಅವನನ್ನು ಮನೆಗೆ ತರಲಾಗುತ್ತದೆ. ರಾತ್ರಿ ಶಿವಪ್ಪ ರಾಘವನ ಕೈ ಹಿಡಿದು ಹೇಳುತ್ತಾನೆ, ಮಗ, ನೀನು ಓದಿ ಈ ಮಣ್ಣಿಗೆ ಗೌರವ ತರಬೇಕು. ಅವನು ಕೊನೆಯ ಉಸಿರು ಬಿಡುತ್ತಾನೆ. ರಾಘವ ಈಗ ಮನೆಗೆ ಆಧಾರ. ಅವನು ಶಾಲೆಗೂ ಹೋಗುತ್ತಾನೆ, ಹೊಲದಲ್ಲೂ ಕೆಲಸ ಮಾಡುತ್ತಾನೆ. ತಾಯಿ ಕಣ್ಣೀರು ಹಾಕುತ್ತಾಳೆ. ನೀನು ಓದಲು ಬಿಡು ಮಗ. ಅಮ್ಮ, ನಾನು ಬಿಡಲ್ಲ. ರಾಘವನ ಸ್ನೇಹಿತ ಮಹೇಶ್, ನೀನು ಓದಬೇಕು ರಾಘವ, ನಾನು ನಿನಗೆ ಸಹಾಯ ಮಾಡ್ತೀನಿ. ಅವರು ಒಟ್ಟಿಗೆ ಓದುತ್ತಾರೆ. ರಾತ್ರಿ ಬೆಳಕಿಲ್ಲ, ದೀಪದ ಬೆಳಕಿನಲ್ಲಿ ಓದು. ಪರೀಕ್ಷೆ ಫಲಿತಾಂಶ. ರಾಘವ ಫೇಲ್ ಆಗುತ್ತಾನೆ. ಅವನು ಮೌನವಾಗಿ ಕುಳಿತುಕೊಳ್ಳುತ್ತಾನೆ. ನಾನು ಅಪ್ಪನ ಕನಸು ಪೂರ್ಣ ಮಾಡ್ಲಿಕ್ಕಾಗಲ್ಲ. ಪುನಃ ಆರಂಭ. ರಾಘವ ಮತ್ತೆ ಓದಲು ಶುರು ಮಾಡುತ್ತಾನೆ. ಹಗಲು ಕೆಲಸ, ರಾತ್ರಿ ಓದು. ಪುನಃ ಪರೀಕ್ಷೆ. ಈ ಬಾರಿ ಪಾಸ್. ಹಳ್ಳಿಯವರು ಸಂಭ್ರಮ. ತಾಯಿ ಕಣ್ಣಲ್ಲಿ ಸಂತೋಷದ ಕಣ್ಣೀರು. ನಗರಕ್ಕೆ ಪ್ರಯಾಣ. ರಾಘವ ನಗರಕ್ಕೆ ಹೋಗುತ್ತಾನೆ. ಹೊಸ ಜೀವನ. ಅಲ್ಲಿ ಕಷ್ಟಗಳು, ಅವಮಾನಗಳು. ಗ್ರಾಮದಿಂದ ಬಂದವನಾ ಎಂದು ಕೆಲವರು ಹಾಸ್ಯ ಮಾಡುತ್ತಾರೆ. ಕಠಿಣ ಹೋರಾಟ. ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಾ ಓದು. ರಾತ್ರಿ ನಿದ್ದೆಯಿಲ್ಲ. ಹಸಿವು, ಕಷ್ಟ. ಆದರೂ ಅವನ ಕಣ್ಣುಗಳಲ್ಲಿ ಒಂದು ಗುರಿ. ಮಹಾಪರೀಕ್ಷೆ. ಸರ್ಕಾರಿ ಪರೀಕ್ಷೆ. ರಾಘವ ಪರೀಕ್ಷೆ ಬರೆಯುತ್ತಾನೆ. ಅವನಿಗೆ ಆತ್ಮವಿಶ್ವಾಸ. ಫಲಿತಾಂಶ ದಿನ. ರಾಘವ ಟಾಪ್ ರ್ಯಾಂಕ್. ಅವನು ಅಧಿಕಾರಿಯಾಗುತ್ತಾನೆ. ಹಳ್ಳಿಗೆ ಮರಳಿ ಬರುವಿಕೆ. ರಾಘವ ತನ್ನ ಹಳ್ಳಿಗೆ ಮರಳಿ ಬರುತ್ತಾನೆ. ಹಳ್ಳಿ ಅದೇ ಇದೆ, ಆದರೆ ಅವನು ಬದಲಾಗಿದ್ದಾನೆ. ಅವನು ಹೊಸ ಯೋಜನೆಗಳಾರಂಭಿಸುತ್ತಾನೆ. ನೀರಿನ ಯೋಜನೆ, ಶಾಲೆ ಅಭಿವೃದ್ಧಿ, ರೈತರಿಗೆ ಸಹಾಯ. ಮಣ್ಣಿನ ಗೆಲುವು. ಹಳ್ಳಿಯಲ್ಲಿ ಮಳೆ ಬರುತ್ತದೆ. ಹೊಲಗಳು ಹಸಿರು, ಜನರು ಸಂತೋಷ. ತಾಯಿ ರಾಘವನನ್ನು ನೋಡುತ್ತಾಳೆ. ನೀನು ಅಪ್ಪನ ಕನಸು ನೆರವೇರಿಸಿದೆ. ಅಂತಿಮ ಸಂದೇಶ. ರಾಘವ ಮಣ್ಣನ್ನು ಹಿಡಿದು ಹೇಳುತ್ತಾನೆ, ಈ ಮಣ್ಣು ನನ್ನ ಜೀವನ. ನಾನಿದನ್ನು ಬದಲಾಯಿಸಲು ಬಂದವನಲ್ಲ, ಇದರಿಂದ ಕಲಿಯಲು ಬಂದವನು. ಸಂದೇಶ: ಬಡತನ ನಿಮ್ಮ ಕನಸುಗಳನ್ನು ನಿಲ್ಲಿಸೋದಿಲ್ಲ. ನಿಮ್ಮ ದೃಢನಿಶ್ಚಯವೇ ನಿಮ್ಮ ಭವಿಷ್ಯ.